ಡ್ರಗ್ಸ್ ಗಾಂಜಾ ದಂಧೆಯಿಂದ ಮದ್ಯ ಮಾರಾಟ ಇದೀಗ ಕುಸಿತವಾಗಿದೆ. ಸರ್ಕಾರದ ವಿರುದ್ಧ ಬಾರ್ ಮಾಲೀಕರ ಸಂಘ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ರಾಜ್ಯದಲ್ಲಿ ಏರಿಕೆ ಕಾಣದ ಮದ್ಯ ಮಾರಾಟ ಹೊಸ ವರ್ಷ ಬಂದರೂ ಕೂಡ ಭರ್ಜರಿ ವ್ಯಾಪಾರ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮದ್ಯ ಮಾರಾಟದಲ್ಲಿ ಶೇಕಡ 15ರಷ್ಟು ಕುಸಿತವಾಗಿದೆ. ಬೆಂಗಳೂರು ಬಾರ್ ಮಾಲೀಕರ ಸಂಘದ ಅಧ್ಯಕ್ಷ ಲೋಕೇಶ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದ್ ಕಡೆ ರಾಜ್ಯದಲ್ಲಿ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಇದರ ಮಧ್ಯೆ ಈಗ ಮದ್ಯ ಮಾರಾಟದಲ್ಲಿ ಕುಸಿತವಾಗಿರೋದು ಬಾರ್ ಮಾಲೀಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 2025ರಿಂದ 2026ನೇ ಸಾಲಿಗೆ ಕಾಲಿಡ್ತಾ ಇದ್ವಿ. 26ನೇ ವರ್ಷಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನು ನಮ್ಮ ಉದ್ಯಮದಲ್ಲಿ ಇವತ್ತು ಒಂದು 10% ವ್ಯಾಪಾರ ಕಮ್ಮಿ ಆಗಿದೆ. ಹೊಸ ವರ್ಷಕ್ಕೆ ಏನ್ ನೀವು ಹೆಚ್ಚುವರಿ ಆಗುತ್ತೆ ಅಂತ ನೀವು ಕೇಳ್ತಾ ಇದ್ರಲ್ಲ, ಅದಕ್ಕೆ ಸತ್ಯಾಂಶ ಇಲ್ಲ. ಯಾಕೆ ಅಂದ್ರೆ ಏನ್ ಸರ್ಕಾರ 1.5-2 ವರ್ಷದಿಂದ ಈಚೆಗೆ ಬೀರ್ನ ದರಗಳೆಲ್ಲ ಹೆಚ್ಚಿಗೆ ಮಾಡಿ ಯುವ ಜನಾಂಗ ಆ ಬೀರ್ ದರಕ್ಕೆ ಹಣವನ್ನು ಕೊಡಕ್ಕಾಗದಂತ ಪರಿಸ್ಥಿತಿಲಿ ಡ್ರಗ್ಸ್ ಕೊಡೋ ಮತ್ತೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ವಾಮಮಾರ್ಗದಲ್ಲಿ ಒಂದು ವ್ಯಸನಗಳ ಚಟ ತೀರ್ಸ್ಕೊಳ್ಳೋಕ್ಕೋಸ್ಕರ ಬೇರೆ ದಾರಿ ಹಿಡಿದ್ಬಿಟ್ಟು ವ್ಯಾಪಾರ ಡಲ್ ಆಗಿದೆ. ಹಾಗೆ ಏನು ಈ ಒಂದು 6 ತಿಂಗಳು ವರ್ಷದ ಹಿಂದೆ ಡ್ಯೂಟಿ ರೈಸ್ ಮಾಡಿದ್ರು. ಆ ಡ್ಯೂಟಿನೂ ಸಹ ಏನು ₹100 ₹80 ಸಿಗ್ತದೆ ₹100 ಆಗಿದೆ, ₹100 ಸಿಗ್ತದೆ ₹120 ಆಗಿದೆ. 20% ಜಾಸ್ತಿ ಆಗಿ ಮಧ್ಯಮ ವರ್ಗದ ವ್ಯಾಪಾರನೂ ಡಲ್ ಆಗಿದೆ. ಮತ್ತೆ ಏನು ಹೊಸ ವರ್ಷಕ್ಕೆ MG ರೋಡ್, ಬ್ರಿಗೇಡ್ ರೋಡ್ ಅಂತ ಆಗುವಂತ ಇಂದಿರಾನಗರ, ಕಮರ್ಷಿಯಲ್ ಸ್ಟ್ರೀಟ್ ಅಂತ ಏರಿಯಾಗಳು ಮಾತ್ರ ಹೊಸ ವರ್ಷ ಆಚರಣೆ ಆಗುತ್ತೆ. ಯುವ ಜನಾಂಗ ಹೋಗ್ತಾರೆ, ಅದು ಒಂದ್ ದಿವಸ ಅಲ್ವಾ ಎಂಜಾಯ್ ಮಾಡಬೇಕು ಅಂತ ವ್ಯಾಪಾರ ಮಾಡೋದ್ರಿಂದ ಏನೊಂದು 5% ವ್ಯಾಪಾರ ಆಗ್ಬೋದು. ಇಲ್ಲೇ ನಮಗೆ ಈಗ 10% ವ್ಯಾಪಾರ ಡಲ್ ಆಗಿದೆ. ಸರ್ಕಾರ ಕಠಿಣ ಕ್ರಮ ತಗೊಂತಾ ಇಲ್ಲ. ಡ್ರಗ್ಸ್ ಗಾಂಜಾ ದಂಧೆಯಿಂದ ಮದ್ಯ ಮಾರಾಟ ಇದೀಗ ಕುಸಿತವಾಗಿದೆ. ಸರ್ಕಾರದ ವಿರುದ್ಧ ಬಾರ್ ಮಾಲೀಕರ ಸಂಘ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ರಾಜ್ಯದಲ್ಲಿ ಏರಿಕೆ ಕಾಣದ ಮದ್ಯ ಮಾರಾಟ ಹೊಸ ವರ್ಷ ಬಂದರೂ ಕೂಡ ಭರ್ಜರಿ ವ್ಯಾಪಾರ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮದ್ಯ ಮಾರಾಟದಲ್ಲಿ ಶೇಕಡ 15ರಷ್ಟು ಕುಸಿತವಾಗಿದೆ. ಬೆಂಗಳೂರು ಬಾರ್ ಮಾಲೀಕರ ಸಂಘದ ಅಧ್ಯಕ್ಷ ಲೋಕೇಶ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದ್ ಕಡೆ ರಾಜ್ಯದಲ್ಲಿ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಇದರ ಮಧ್ಯೆ ಈಗ ಮದ್ಯ ಮಾರಾಟದಲ್ಲಿ ಕುಸಿತವಾಗಿರೋದು ಬಾರ್ ಮಾಲೀಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 2025ರಿಂದ 2026ನೇ ಸಾಲಿಗೆ ಕಾಲಿಡ್ತಾ ಇದ್ವಿ. 26ನೇ ವರ್ಷಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನು ನಮ್ಮ ಉದ್ಯಮದಲ್ಲಿ ಇವತ್ತು ಒಂದು 10% ವ್ಯಾಪಾರ ಕಮ್ಮಿ ಆಗಿದೆ. ಹೊಸ ವರ್ಷಕ್ಕೆ ಏನ್ ನೀವು ಹೆಚ್ಚುವರಿ ಆಗುತ್ತೆ ಅಂತ ನೀವು ಕೇಳ್ತಾ ಇದ್ರಲ್ಲ, ಅದಕ್ಕೆ ಸತ್ಯಾಂಶ ಇಲ್ಲ. ಯಾಕೆ ಅಂದ್ರೆ ಏನ್ ಸರ್ಕಾರ 1.5-2 ವರ್ಷದಿಂದ ಈಚೆಗೆ ಬೀರ್ನ ದರಗಳೆಲ್ಲ ಹೆಚ್ಚಿಗೆ ಮಾಡಿ ಯುವ ಜನಾಂಗ ಆ ಬೀರ್ ದರಕ್ಕೆ ಹಣವನ್ನು ಕೊಡಕ್ಕಾಗದಂತ ಪರಿಸ್ಥಿತಿಲಿ ಡ್ರಗ್ಸ್ ಕೊಡೋ ಮತ್ತೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ವಾಮಮಾರ್ಗದಲ್ಲಿ ಒಂದು ವ್ಯಸನಗಳ ಚಟ ತೀರ್ಸ್ಕೊಳ್ಳೋಕ್ಕೋಸ್ಕರ ಬೇರೆ ದಾರಿ ಹಿಡಿದ್ಬಿಟ್ಟು ವ್ಯಾಪಾರ ಡಲ್ ಆಗಿದೆ. ಹಾಗೆ ಏನು ಈ ಒಂದು 6 ತಿಂಗಳು ವರ್ಷದ ಹಿಂದೆ ಡ್ಯೂಟಿ ರೈಸ್ ಮಾಡಿದ್ರು. ಆ ಡ್ಯೂಟಿನೂ ಸಹ ಏನು ₹100 ₹80 ಸಿಗ್ತದೆ ₹100 ಆಗಿದೆ, ₹100 ಸಿಗ್ತದೆ ₹120 ಆಗಿದೆ. 20% ಜಾಸ್ತಿ ಆಗಿ ಮಧ್ಯಮ ವರ್ಗದ ವ್ಯಾಪಾರನೂ ಡಲ್ ಆಗಿದೆ. ಮತ್ತೆ ಏನು ಹೊಸ ವರ್ಷಕ್ಕೆ MG ರೋಡ್, ಬ್ರಿಗೇಡ್ ರೋಡ್ ಅಂತ ಆಗುವಂತ ಇಂದಿರಾನಗರ, ಕಮರ್ಷಿಯಲ್ ಸ್ಟ್ರೀಟ್ ಅಂತ ಏರಿಯಾಗಳು ಮಾತ್ರ ಹೊಸ ವರ್ಷ ಆಚರಣೆ ಆಗುತ್ತೆ. ಯುವ ಜನಾಂಗ ಹೋಗ್ತಾರೆ, ಅದು ಒಂದ್ ದಿವಸ ಅಲ್ವಾ ಎಂಜಾಯ್ ಮಾಡಬೇಕು ಅಂತ ವ್ಯಾಪಾರ ಮಾಡೋದ್ರಿಂದ ಏನೊಂದು 5% ವ್ಯಾಪಾರ ಆಗ್ಬೋದು. ಇಲ್ಲೇ ನಮಗೆ ಈಗ 10% ವ್ಯಾಪಾರ ಡಲ್ ಆಗಿದೆ. ಸರ್ಕಾರ ಕಠಿಣ ಕ್ರಮ ತಗೊಂತಾ ಇಲ್ಲ. ಡ್ರಗ್ಸ್ ಗಾಂಜಾ ದಂಧೆಯಿಂದ ಮದ್ಯ ಮಾರಾಟ ಇದೀಗ ಕುಸಿತವಾಗಿದೆ. ಸರ್ಕಾರದ ವಿರುದ್ಧ ಬಾರ್ ಮಾಲೀಕರ ಸಂಘ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ರಾಜ್ಯದಲ್ಲಿ ಏರಿಕೆ ಕಾಣದ ಮದ್ಯ ಮಾರಾಟ ಹೊಸ ವರ್ಷ ಬಂದರೂ ಕೂಡ ಭರ್ಜರಿ ವ್ಯಾಪಾರ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮದ್ಯ ಮಾರಾಟದಲ್ಲಿ ಶೇಕಡ 15ರಷ್ಟು ಕುಸಿತವಾಗಿದೆ. ಬೆಂಗಳೂರು ಬಾರ್ ಮಾಲೀಕರ ಸಂಘದ ಅಧ್ಯಕ್ಷ ಲೋಕೇಶ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದ್ ಕಡೆ ರಾಜ್ಯದಲ್ಲಿ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಇದರ ಮಧ್ಯೆ ಈಗ ಮದ್ಯ ಮಾರಾಟದಲ್ಲಿ ಕುಸಿತವಾಗಿರೋದು ಬಾರ್ ಮಾಲೀಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 2025ರಿಂದ 2026ನೇ ಸಾಲಿಗೆ ಕಾಲಿಡ್ತಾ ಇದ್ವಿ. 26ನೇ ವರ್ಷಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನು ನಮ್ಮ ಉದ್ಯಮದಲ್ಲಿ ಇವತ್ತು ಒಂದು 10%
ವ್ಯಾಪಾರ ಕಮ್ಮಿ ಆಗಿದೆ. ಹೊಸ ವರ್ಷಕ್ಕೆ ಏನ್ ನೀವು ಹೆಚ್ಚುವರಿ ಆಗುತ್ತೆ ಅಂತ ನೀವು ಕೇಳ್ತಾ ಇದ್ರಲ್ಲ, ಅದಕ್ಕೆ ಸತ್ಯಾಂಶ ಇಲ್ಲ. ಯಾಕೆ ಅಂದ್ರೆ ಏನ್ ಸರ್ಕಾರ 1.5-2 ವರ್ಷದಿಂದ ಈಚೆಗೆ ಬೀರ್ನ ದರಗಳೆಲ್ಲ ಹೆಚ್ಚಿಗೆ ಮಾಡಿ ಯುವಜನಾಂಗ ಆ ಬೀರ್ ದರಕ್ಕೆ ಹಣವನ್ನು ಕೊಡಕ್ಕಾಗದಂತ ಪರಿಸ್ಥಿತಿಲಿ ಡ್ರಗ್ಸ್ ಕೊಡೋ ಮತ್ತೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ವಾಮಮಾರ್ಗದಲ್ಲಿ ಒಂದು ವ್ಯಸನಗಳ ಚಟ ತೀರ್ಸ್ಕೊಳ್ಳೋಕ್ಕೋಸ್ಕರ ಬೇರೆ ದಾರಿ ಹಿಡಿದ್ಬಿಟ್ಟು ವ್ಯಾಪಾರ ಡಲ್ ಆಗಿದೆ. ಹಾಗೆ ಏನು ಈ ಒಂದು 6 ತಿಂಗಳು ವರ್ಷದ ಹಿಂದೆ ಡ್ಯೂಟಿ ರೈಸ್ ಮಾಡಿದ್ರು. ಆ ಡ್ಯೂಟಿನೂ ಸಹ ಏನು ₹100 ₹80 ಸಿಗ್ತದೆ, ₹100 ಆಗಿದೆ, ₹100 ಸಿಗ್ತದೆ, ₹120 ಆಗಿದೆ. 20% ಜಾಸ್ತಿ ಆಗಿ ಮಧ್ಯಮ ವರ್ಗದ ವ್ಯಾಪಾರನೂ ಡಲ್ ಆಗಿದೆ. ಮತ್ತೆ ಏನು ಹೊಸ ವರ್ಷಕ್ಕೆ MG ರೋಡ್, ಬ್ರಿಗೇಡ್ ರೋಡ್ ಅಂತ ಆಗೋಂತ ಇಂದಿರಾನಗರ, ಕಮರ್ಷಿಯಲ್ ಸ್ಟ್ರೀಟ್ ಅಂತ ಏರಿಯಾಗಳು ಮಾತ್ರ ಹೊಸ ವರ್ಷ ಆಚರಣೆ ಆಗುತ್ತೆ. ಯುವ ಜನಾಂಗ ಹೋಗ್ತಾರೆ, ಅದು ಒಂದ್ ದಿವಸ ಅಲ್ವಾ ಎಂಜಾಯ್ ಮಾಡಬೇಕು ಅಂತ ವ್ಯಾಪಾರ ಮಾಡೋದ್ರಿಂದ ಏನೊಂದು 5% ವ್ಯಾಪಾರ ಆಗ್ಬೋದು. ಇಲ್ಲೇ ನಮಗೆ ಈಗ 10% ವ್ಯಾಪಾರ ಡಲ್ ಆಗಿದೆ. ಸರ್ಕಾರ ಕಠಿಣ ಕ್ರಮ ತಗೊಂತಾ ಇಲ್ಲ. ಡ್ರಗ್ಸ್ ಗಾಂಜಾ ದಂಧೆಯಿಂದ ಮದ್ಯ ಮಾರಾಟ ಇದೀಗ ಕುಸಿತವಾಗಿದೆ. ಸರ್ಕಾರದ ವಿರುದ್ಧ ಬಾರ್ ಮಾಲೀಕರ ಸಂಘ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ರಾಜ್ಯದಲ್ಲಿ ಏರಿಕೆ ಕಾಣದ ಮದ್ಯ ಮಾರಾಟ ಹೊಸ ವರ್ಷ ಬಂದರೂ ಕೂಡ ಭರ್ಜರಿ ವ್ಯಾಪಾರ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮದ್ಯ ಮಾರಾಟದಲ್ಲಿ ಶೇಕಡ 15ರಷ್ಟು ಕುಸಿತವಾಗಿದೆ. ಬೆಂಗಳೂರು ಬಾರ್ ಮಾಲೀಕರ ಸಂಘದ ಅಧ್ಯಕ್ಷ ಲೋಕೇಶ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದ್ ಕಡೆ ರಾಜ್ಯದಲ್ಲಿ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಇದರ ಮಧ್ಯೆ ಈಗ ಮದ್ಯ ಮಾರಾಟದಲ್ಲಿ ಕುಸಿತವಾಗಿರೋದು, ಬಾರ್ ಮಾಲೀಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 2025ರಿಂದ 2026ನೇ ಸಾಲಿಗೆ ಕಾಲಿಡ್ತಾ ಇದ್ವಿ. 26ನೇ ವರ್ಷಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನು ನಮ್ಮ ಉದ್ಯಮದಲ್ಲಿ ಇವತ್ತು ಒಂದು 10% ವ್ಯಾಪಾರ ಕಮ್ಮಿ ಆಗಿದೆ. ಹೊಸ ವರ್ಷಕ್ಕೆ ಏನ್ ನೀವು ಹೆಚ್ಚುವರಿ ಆಗುತ್ತೆ ಅಂತ ನೀವು ಕೇಳ್ತಾ ಇದ್ರಲ್ಲ, ಅದಕ್ಕೆ ಸತ್ಯಾಂಶ ಇಲ್ಲ. ಯಾಕೆ ಅಂದ್ರೆ ಏನ್ ಸರ್ಕಾರ 1.5-2 ವರ್ಷದಿಂದ ಈಚೆಗೆ ಬೀರ್ನ ದರಗಳೆಲ್ಲ ಹೆಚ್ಚಿಗೆ ಮಾಡಿ ಯುವಜನಾಂಗ ಆ ಬೀರ್ ದರಕ್ಕೆ ಹಣವನ್ನು ಕೊಡಕ್ಕಾಗದಂತ ಪರಿಸ್ಥಿತಿಲಿ ಡ್ರಗ್ಸ್ ಕೊಡೋ ಮತ್ತೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ವಾಮಮಾರ್ಗದಲ್ಲಿ ಒಂದು ವ್ಯಸನಗಳ ಚಟ ತೀರ್ಸ್ಕೊಳ್ಳೋಕ್ಕೋಸ್ಕರ ಬೇರೆ ದಾರಿ ಹಿಡಿದ್ಬಿಟ್ಟು ವ್ಯಾಪಾರ ಡಲ್ ಆಗಿದೆ. ಹಾಗೆ ಏನು ಈ ಒಂದು 6 ತಿಂಗಳು ವರ್ಷದ ಹಿಂದೆ ಡ್ಯೂಟಿ ರೈಸ್ ಮಾಡಿದ್ರು. ಆ ಡ್ಯೂಟಿನೂ ಸಹ ಏನು ₹100 ₹80 ಸಿಗ್ತದೆ, ₹100 ಆಗಿದೆ, ₹100 ಸಿಗ್ತದೆ, ₹120 ಆಗಿದೆ. 20% ಜಾಸ್ತಿ ಆಗಿ ಮಧ್ಯಮ ವರ್ಗದ ವ್ಯಾಪಾರನೂ ಡಲ್ ಆಗಿದೆ. ಮತ್ತೆ ಏನು ಹೊಸ ವರ್ಷಕ್ಕೆ MG ರೋಡ್, ಬ್ರಿಗೇಡ್ ರೋಡ್ ಅಂತ ಆಗೋಂತ ಇಂದಿರಾನಗರ, ಕಮರ್ಷಿಯಲ್ ಸ್ಟ್ರೀಟ್ ಅಂತ ಏರಿಯಾಗಳು ಮಾತ್ರ ಹೊಸ ವರ್ಷ ಆಚರಣೆ ಆಗುತ್ತೆ. ಯುವ ಜನಾಂಗ ಹೋಗ್ತಾರೆ, ಅದು ಒಂದ್ ದಿವಸ ಅಲ್ವಾ ಎಂಜಾಯ್ ಮಾಡಬೇಕು ಅಂತ ವ್ಯಾಪಾರ ಮಾಡೋದ್ರಿಂದ ಏನೊಂದು 5% ವ್ಯಾಪಾರ ಆಗ್ಬೋದು. ಇಲ್ಲೇ ನಮಗೆ ಈಗ 10% ವ್ಯಾಪಾರ ಡಲ್ ಆಗಿದೆ. ಸರ್ಕಾರ ಕಠಿಣ ಕ್ರಮ ತಗೊಂತಾ ಇಲ್ಲ. ಡ್ರಗ್ಸ್ ಗಾಂಜಾ ದಂಧೆಯಿಂದ ಮದ್ಯ ಮಾರಾಟ ಇದೀಗ ಕುಸಿತವಾಗಿದೆ. ಸರ್ಕಾರದ ವಿರುದ್ಧ ಬಾರ್ ಮಾಲೀಕರ ಸಂಘ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ರಾಜ್ಯದಲ್ಲಿ ಏರಿಕೆ ಕಾಣದ ಮದ್ಯ ಮಾರಾಟ ಹೊಸ ವರ್ಷ ಬಂದರೂ ಕೂಡ ಭರ್ಜರಿ ವ್ಯಾಪಾರ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮದ್ಯ ಮಾರಾಟದಲ್ಲಿ ಶೇಕಡ 15ರಷ್ಟು ಕುಸಿತವಾಗಿದೆ. ಬೆಂಗಳೂರು ಬಾರ್ ಮಾಲೀಕರ ಸಂಘದ ಅಧ್ಯಕ್ಷ ಲೋಕೇಶ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದ್ ಕಡೆ ರಾಜ್ಯದಲ್ಲಿ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಇದರ ಮಧ್ಯೆ ಈಗ ಮದ್ಯ ಮಾರಾಟದಲ್ಲಿ ಕುಸಿತವಾಗಿರೋದು, ಬಾರ್ ಮಾಲೀಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 2025ರಿಂದ 2026ನೇ ಸಾಲಿಗೆ ಕಾಲಿಡ್ತಾ ಇದ್ವಿ. 26ನೇ ವರ್ಷಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನು ನಮ್ಮ ಉದ್ಯಮದಲ್ಲಿ ಇವತ್ತು ಒಂದು 10% ವ್ಯಾಪಾರ ಕಮ್ಮಿ ಆಗಿದೆ. ಹೊಸ ವರ್ಷಕ್ಕೆ ಏನ್ ನೀವು ಹೆಚ್ಚುವರಿ ಆಗುತ್ತೆ ಅಂತ ನೀವು ಕೇಳ್ತಾ ಇದ್ರಲ್ಲ, ಅದಕ್ಕೆ ಸತ್ಯಾಂಶ ಇಲ್ಲ. ಯಾಕೆ ಅಂದ್ರೆ ಏನ್ ಸರ್ಕಾರ 1.5-2 ವರ್ಷದಿಂದ ಈಚೆಗೆ ಬೀರ್ನ ದರಗಳೆಲ್ಲ ಹೆಚ್ಚಿಗೆ ಮಾಡಿ ಯುವಜನಾಂಗ ಆ ಬೀರ್ ದರಕ್ಕೆ ಹಣವನ್ನು ಕೊಡಕ್ಕಾಗದಂತ ಪರಿಸ್ಥಿತಿಲಿ ಡ್ರಗ್ಸ್ ಕೊಡೋ ಮತ್ತೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ವಾಮಮಾರ್ಗದಲ್ಲಿ ಒಂದು ವ್ಯಸನಗಳ ಚಟ ತೀರ್ಸ್ಕೊಳ್ಳೋಕ್ಕೋಸ್ಕರ ಬೇರೆ ದಾರಿ ಹಿಡಿದ್ಬಿಟ್ಟು ವ್ಯಾಪಾರ ಡಲ್ ಆಗಿದೆ. ಹಾಗೆ ಏನು ಈ ಒಂದು 6 ತಿಂಗಳು ವರ್ಷದ ಹಿಂದೆ ಡ್ಯೂಟಿ ರೈಸ್ ಮಾಡಿದ್ರು. ಆ ಡ್ಯೂಟಿನೂ ಸಹ ಏನು ₹100 ₹80 ಸಿಗ್ತದೆ, ₹100 ಆಗಿದೆ, ₹100 ಸಿಗ್ತದೆ, ₹120 ಆಗಿದೆ. 20% ಜಾಸ್ತಿ ಆಗಿ ಮಧ್ಯಮ ವರ್ಗದ ವ್ಯಾಪಾರನೂ ಡಲ್ ಆಗಿದೆ. ಮತ್ತೆ ಏನು ಹೊಸ ವರ್ಷಕ್ಕೆ
MG ರೋಡ್, ಬ್ರಿಗೇಡ್ ರೋಡ್ ಅಂತ ಆಗುವಂತ ಇಂದಿರಾನಗರ, ಕಮರ್ಷಿಯಲ್ ಸ್ಟ್ರೀಟ್ ಅಂತ ಏರಿಯಾಗಳು ಮಾತ್ರ ಹೊಸ ವರ್ಷಾಚರಣೆ ಆಗುತ್ತೆ. ಯುವ ಜನಾಂಗ ಹೋಗ್ತಾರೆ, ಅದು ಒಂದ್ ದಿವಸ ಎಂಜಾಯ್ ಮಾಡಬೇಕು ಅಂತ ವ್ಯಾಪಾರ ಮಾಡೋದ್ರಿಂದ ಏನೊಂದು 5% 10% ವ್ಯಾಪಾರ ಆಗ್ಬೋದು. ಇಲ್ಲೇ ನಮಗೆ ಈಗ 10% ವ್ಯಾಪಾರ ಡಲ್ ಆಗಿದೆ. ಸರ್ಕಾರ ಕಠಿಣ ಕ್ರಮ ತಗೊಂತಾ ಇಲ್ಲ. ಡ್ರಗ್ಸ್ ಗಾಂಜಾ ದಂಧೆಯಿಂದ ಮದ್ಯ ಮಾರಾಟ ಇದೀಗ ಕುಸಿತವಾಗಿದೆ. ಸರ್ಕಾರದ ವಿರುದ್ಧ ಬಾರ್ ಮಾಲೀಕರ ಸಂಘ ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ರಾಜ್ಯದಲ್ಲಿ ಏರಿಕೆ ಕಾಣದ ಮದ್ಯ ಮಾರಾಟ ಹೊಸ ವರ್ಷ ಬಂದರೂ ಕೂಡ ಭರ್ಜರಿ ವ್ಯಾಪಾರ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮದ್ಯ ಮಾರಾಟದಲ್ಲಿ 15% ಕುಸಿತವಾಗಿದೆ. ಬೆಂಗಳೂರು ಬಾರ್ ಮಾಲೀಕರ ಸಂಘದ ಅಧ್ಯಕ್ಷ ಲೋಕೇಶ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದ್ ಕಡೆ ರಾಜ್ಯದಲ್ಲಿ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಇದರ ಮಧ್ಯೆ ಈಗ ಮದ್ಯ ಮಾರಾಟದಲ್ಲಿ ಕುಸಿತವಾಗಿರೋದು, ಬಾರ್ ಮಾಲೀಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 2025ರಿಂದ 2026ನೇ ಸಾಲಿಗೆ ಕಾಲಿಡ್ತಾ ಇದ್ವಿ. 26ನೇ ವರ್ಷಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನು ನಮ್ಮ ಉದ್ಯಮದಲ್ಲಿ ಇವತ್ತು ಒಂದು 10% ವ್ಯಾಪಾರ ಕಮ್ಮಿ ಆಗಿದೆ. ಹೊಸ ವರ್ಷಕ್ಕೆ ಏನ್ ನೀವು ಹೆಚ್ಚುವರಿ ಆಗುತ್ತೆ ಅಂತ ನೀವು ಕೇಳ್ತಾ ಇದ್ರಲ್ಲ, ಅದಕ್ಕೆ ಸತ್ಯಾಂಶ ಇಲ್ಲ. ಯಾಕೆ ಅಂದ್ರೆ ಏನ್ ಸರ್ಕಾರ 1.5-2 ವರ್ಷದಿಂದ ಈಚೆಗೆ ಬಿಯರ್ನ ದರಗಳೆಲ್ಲ ಹೆಚ್ಚಿಗೆ ಮಾಡಿ ಯುವ ಜನಾಂಗ ಆ ಬೀರ್ ದರಕ್ಕೆ ಹಣವನ್ನು ಕೊಡಕ್ಕಾಗದಂತ ಪರಿಸ್ಥಿತಿಲಿ ಡ್ರಗ್ಸ್ ಕೊಡೋ ಮತ್ತೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ವಾಮಮಾರ್ಗದಲ್ಲಿ ಒಂದು ವ್ಯಸನಿಗಳಾಗಿ ವ್ಯಸನಗಳ ಚಟ ತೀರ್ಸ್ಕೊಳ್ಳೋಕ್ಕೋಸ್ಕರ ಬೇರೆ ದಾರಿ ಹಿಡಿದ್ಬಿಟ್ಟು ವ್ಯಾಪಾರ ಡಲ್ ಆಗಿದೆ. ಹಾಗೆ ಏನು ಈಗ ಒಂದು 6 ತಿಂಗಳು ವರ್ಷದ ಹಿಂದೆ ಡ್ಯೂಟಿ ರೈಸ್ ಮಾಡಿದ್ರು. ಆ ಡ್ಯೂಟಿನೂ ಸಹ ಏನು ₹100 ₹80 ಸಿಗ್ತದೆ, ₹100 ಆಗಿದೆ, ₹100 ಸಿಗ್ತದೆ, ₹120 ಆಗಿದೆ. 20% ಜಾಸ್ತಿ ಆಗಿ ಮಧ್ಯಮ ವರ್ಗದ ವ್ಯಾಪಾರನೂ ಡಲ್ ಆಗಿದೆ. ಮತ್ತೆ ಏನು ಹೊಸ ವರ್ಷಕ್ಕೆ MG ರೋಡ್, ಬ್ರಿಗೇಡ್ ರೋಡ್ ಅಂತ ಆಗುವಂತ ಇಂದಿರಾನಗರ, ಕಮರ್ಷಿಯಲ್ ಸ್ಟ್ರೀಟ್ ಅಂತ ಏರಿಯಾಗಳು ಮಾತ್ರ ಹೊಸ ವರ್ಷಾಚರಣೆ ಆಗುತ್ತೆ. ಯುವ ಜನಾಂಗ ಹೋಗ್ತಾರೆ, ಅದು ಒಂದ್ ದಿವಸ ಎಂಜಾಯ್ ಮಾಡಬೇಕು ಅಂತ ವ್ಯಾಪಾರ ಮಾಡೋದ್ರಿಂದ ಏನೊಂದು 5% 10% ವ್ಯಾಪಾರ ಆಗ್ಬೋದು. ಇಲ್ಲೇ ನಮಗೆ ಈಗ 10% ವ್ಯಾಪಾರ ಡಲ್ ಆಗಿದೆ. ಸರ್ಕಾರ ಕಠಿಣ ಕ್ರಮ ತಗೊಂತಾ ಇಲ್ಲ.